ಎಲ್ರಿಗೂ ಸಹ ನಮಸ್ತೆ. ರಗಡ್ ರಶ್ಮಿಯವರು ಹಳ್ಳಿ ಪವರ್ನ ವಿನ್ನರ್ ಆಗಿದ್ದಾರೆ. ಈ ದಿನ ಅಂತೂ ತುಂಬಾ ಹಳ್ಳಿ ಪವರ್ನ ಅಭಿಮಾನಿಗಳೇನಿದ್ದಾರೆ, ರಶ್ಮಿಯವರ ಅಭಿಮಾನಿಗಳೇನಿದ್ದಾರೆ, ಪ್ರತಿಯೊಬ್ಬರೂ ಸಹ ರಶ್ಮಿಯ ಈ ಒಂದು ಮಾತುಗಳು ಅವರ ಏನೇನು ವೇದಿಕೆ ಮೇಲೆ ಅವರು ಹಂಚ್ಕೊಳ್ತಾರೆ ಅನ್ನುವುದಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಕೂಡ ಹೌದು. ರಗಡ್ ರಶ್ಮಿಯವರು ಒಂದು ನೃತ್ಯವನ್ನು ಮಾಡುವುದರ ಮೂಲಕ ಜನರನ್ನು ರಂಜಿಸ್ತಾರೆ. ನಂತರ ಅವರ ತಂದೆ ಕೂಡ ಸ್ಟೇಜ್ ಮೇಲೆ ಬರ್ತಾರೆ. ತಂದೆ ಬಂದ್ಬಿಟ್ಟು ಕೈ ಕಾಲೆಲ್ಲ ಪರಚೋಗಿರುತ್ತೆ, ಕೈಯೆಲ್ಲ ಕಿತ್ತೋಗಿರುತ್ತೆ. ಇದೆಲ್ಲವನ್ನು ಸಹ ನೋಡಿದಂತಹ ಅವರ ತಂದೆ ಹೇಳ್ತಾರೆ, ನಿನಗಿದೆಲ್ಲ ಬೇಕಾಗಿತ್ತಾ ಅಂತ ಹೇಳಿದಾಗ, ಸರ್ ಬೇಕಾಗಿತ್ತು ಅಂತ ಹೇಳಿದಾಗ, ಇಡೀ ಏನು ಸಂಗೊಳ್ಳಿ ಇಲ್ಲಿ ನಡೀತಾ ಇತ್ತು ಕಾರ್ಯಕ್ರಮ, ಅಷ್ಟು ಜನನೂ ಸಹ ರಗಡ್ ರಶ್ಮಿಯವರಿಗೆ ಕೂಗಾಟವನ್ನು ಮಾಡ್ತಾರೆ. ಆವಾಗ ಅಕುಲ್ ಅವರು ಹೇಳ್ತಾರೆ, ನೋಡಿ ಸರ್ ಬೇಕಾಗಿತ್ತು, ಅವರ ಪ್ರೀತಿ ನೋಡಿ ಸರ್ ಅಂದಾಗ ಒಂದು ಕ್ಷಣ ರಗಡ್ ರಶ್ಮಿಯವರ ತಂದೆ ಮೌನವಾಗಿ ನಿಶಬ್ದರಾಗ್ತಾರೆ. ತನ್ನ ಮಗಳನ್ನು ಗಟ್ಟಿಯಾಗಿ ಹಪ್ಕೊಳ್ತಾರೆ. ಈ ರಶ್ಮಿಯವರು ಸಹ ಇದೆಲ್ಲವನ್ನು ಸಹ ನೋಡಿ ಭಾವುಕರಾಗ್ತಾರೆ. ತದನಂತರದಲ್ಲಿ ರಶ್ಮಿಯವರು ತುಂಬಾ ಖುಷಿ ಇರುತ್ತೆ. ಯಾಕಂದರೆ ಅಷ್ಟು ಜನರ ಪ್ರೀತಿಯನ್ನು ನೋಡಿ ಟ್ರೋಫಿನೇ ಬೇಡ, ನಾನು ಗೆದ್ದಾಯಿತು ಅನ್ನುವಂತಹ ಖುಷಿಯಲ್ಲಿ ರಗಡ್ ರಶ್ಮಿಯವರ ತಂದೆ ಕೂಡ ರಗಡ್ ರಶ್ಮಿಗಾಗಿ ಒಂದು ಚಿನ್ನದ ಡಾಲರನ್ನು ಸಹ ಮಾಡಿಸ್ಕೊಬಂದಿರ್ತಾರೆ, ಚಿನ್ನದ ಸರವನ್ನು ಸಹ. ಅದರಲ್ಲಿ ರಗಡ್ ರಶ್ಮಿ ಅಂತ ಇರುತ್ತೆ. ನಾನು ರಶ್ಮಿ ಅಂತ ಕರೆಕ್ಟೇ, ನೀವೆಲ್ಲರೂ ಸೇರಿ ರಗಡ್ ರಶ್ಮಿ ಅಂತ ಮಾಡಿದ್ದೀರಾ ಅಂತ ಹೇಳಿ ಕತ್ತಿಗೆ ಆ ಚೈನನ್ನು ಸಹ ಹಾಕ್ತಾರೆ. ರಗಡ್ ರಶ್ಮಿ ಅವರಿಗೆ ಪೈಲ್ವಾನ್ ಅಂತ ಹೇಳಿ ಬಿರುದನ್ನು ಕೊಟ್ಟು, ಅವರಿಗೆ ಗರಡಿ ಮನೆಯವರು ಸೇರಿ ಅವರಿಗೆ ಬೆಳ್ಳಿ ಗದೆಯನ್ನು ಉಡುಗೊರೆಯನ್ನಾಗಿ ನೀಡ್ತಾರೆ. ಇದೆಲ್ಲವನ್ನು ಸಹ ನೋಡಿ ರಶ್ಮಿಯವರಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ರಶ್ಮಿ ಅಭಿಮಾನಿ ಬಳಗ ಅಷ್ಟಿಷ್ಟಲ್ಲ. ಇದೆಲ್ಲವನ್ನು ಸಹ ನೋಡಿದ ರಶ್ಮಿ ಒಂದು ಕ್ಷಣ ಏನು ಮಾಡಬೇಕು ಅಂತಲೂ ಸಹ ಗೊತ್ತಾಗದೆ ಅವರು ತುಂಬಾ ಭಾವುಕರಾಗ್ತಾರೆ ಸಹ ಹೌದು. ಈ ಎಪಿಸೋಡನ್ನು ಮಿಸ್ ಮಾಡದೆ ನೋಡಿ. ರಗಡ್ ರಶ್ಮಿಯವರ ಮುಂದಿನ ಜೀವನಕ್ಕೆ ಆಲ್ ದ ಬೆಸ್ಟನ್ನು ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ನೀವು ಸಹ ರಗಡ್ ರಶ್ಮಿಯವರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಮರೆಯದೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ.